ಊರಿಗೆ ಓಡಾಡೋಕೆ ರಸ್ತೆ ಇಲ್ಲ, ಒಂದಲ್ಲ ಎರಡಲ್ಲ, 10 ಬಾರಿ ಮನವಿ ಮಾಡಿದ್ರೂ ಕ್ಯಾರೆ ಅನ್ನೋರಿಲ್ಲ. ಅಷ್ಟಕ್ಕೂ ಈ ಪರಿ ಸಂಕಟ ಪಡುತ್ತಿರುವುದು ಬೇರೆಲ್ಲೂ ಅಲ್ಲ, ರಾಜ್ಯ ಹೆದ್ದಾರಿ ಪಕ್ಕದಲ್ಲೇ ಇರುವ ಸಂಕ್ಲಾಪುರ ನಿವಾಸಿಗಳ ದುಸ್ಥಿತಿ. ಶೃಂಗೇರಿ ತಾಲೂಕಿನ ಆನೆಕೊಂಡ ಸಮೀಪದ ಸಂಕ್ಲಾಪುರ ರಾಜ್ಯ ಹೆದ್ದಾರಿ ಪಕ್ಕದಲ್ಲೇ ಇದ್ದು, ಈ ಹೆದ್ದಾರಿಯಲ್ಲೇ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸಂಚರಿಸುತ್ತಾರೆ. ಆದರೆ ಒಂದೇ ಒಂದು ದಿನ ಈ ಕಡೆ ಗಮನ ಹರಿಸಿಲ್ಲ. ಒಂದಲ್ಲ ಎರಡಲ್ಲ, 10 ಬಾರಿ ಮನವಿ ಮಾಡಿದ್ರೂ ಕೂಡ ಕ್ಯಾರೆ ಅಂತಿಲ್ಲ. ಸ್ವಾತಂತ್ರ್ಯ ಸಿಕ್ಕಿ ದಶಕಗಳೇ ಕಳೆದು ಇನ್ನು ರಸ್ತೆಯನ್ನೇ ಕಾಣುವಂತಾಗಿದೆ. ಯಾವ ಮಟ್ಟಿಗೆ ಅಂದ್ರೆ, ಬೇಗನೆ ಆಸ್ಪತ್ರೆಗೆ ಹೋಗಿ ಜೀವ ಉಳಿಸಿಕೊಳ್ಬೇಕು ಅಂದ್ರೆ ಈ ದಾರಿಯಲ್ಲಿ ಹೋಗುವುದೇ ಕಷ್ಟವಾಗಿದೆ ಅಂತ ಪಟ್ಟಣ ಪಂಚಾಯಿತಿ ಸದಸ್ಯ ರಫೀಕ್ ಅಹಮದ್ ಆರೋಪಿಸಿದ್ದಾರೆ. ಇವತ್ತು ಇಲ್ಲೊಂದು ಒಬ್ರು ಸತ್ತೋಗ್ಯಾರೆ, ತೀರ್ಕೊಂಡಿದ್ದಾರೆ. ಇಲ್ಲಿ ಇದು ಗ್ರಾಮ ಪಂಚಾಯತಿ ಸೇರ್ತು, ಇದು ಸಂಕ್ಲಾಪುರ ಆನೆಗುಂದ ಅಂತ ಇದ್ರ ಹೆಸರು. ಸಾಕಷ್ಟು ಬಾರಿ ಇಲ್ಲಿ ಜನಪ್ರತಿನಿಧಿಗಳು ಭಾಳಷ್ಟು ಜನ 2-3 ಸರಿ ಗೆದ್ದರೂ ಕೂಡ ಇಲ್ಲಿ ಒಂದು 8-10 ಮನೆಗಳಿದ್ದಾವೆ. ಈ ಮನೇಲಿ ಯಾರ ಸತ್ತರೆ ಎಂಥ ಪರಿಸ್ಥಿತಿ ಅಂತೇಳಿ ನಾವು ಇವತ್ತು ಅಲ್ಲೆಲ್ಲೋ ಒಂದು ಗುಡ್ಡಗಾಡು ಪ್ರದೇಶಗಳಲ್ಲಿ ಇಲ್ಲ ಬೇರೆ ಬೇರೆಗಳನ್ನು ನೋಡಿದ್ವಿ. ತುಂಬ ಕಡೆ ರಸ್ತೆ ಇಲ್ಲದೆ, ಕರೆಂಟ್ ಇಲ್ಲದೆ, ಏನಂದರೆ ಸರ್ಕಾರದ ಯಾವುದೇ ಸವಲತ್ತು ವಂಚಿತರಾಗಿದ್ದಾರೆ ಅಂತೇಳಿ ದೂರದ ಕಾಡು ಗುಡ್ಡ ಪ್ರದೇಶಗಳು ನೋಡ್ತಾ ಇದ್ವಿ. ಇವತ್ತು ಶೃಂಗೇರಿ ಪಟ್ಟಣಕ್ಕೆ ಹೊಂದಿಕೊಂಡಿರುವಂಥ ಒಂದು ಸಂಕ್ಲಾಪುರ ಅಂತ ಇದೊಂದು ಊರು. ಇಲ್ಲಿ ಸಾಕಷ್ಟು ಜನ ದಿನ ಬೆಳಗ್ಗೆ ಆದರೆ ಇಲ್ಲಿ ಭಾಳಷ್ಟು ಜನ ದೊಡ್ಡ ದೊಡ್ಡ ಅಧಿಕಾರಿಗಳು, ದೊಡ್ಡ ದೊಡ್ಡ ಜನಪ್ರತಿನಿಧಿಗಳು ಇಲ್ಲಿ ಓಡಾಡ್ತಾ ಇರ್ತಾರೆ ಹೈವೇ ರಸ್ತೆಯಲ್ಲಿ. ಈಗಾಗಲೇ ಇಲ್ಲಿಯ ಗ್ರಾಮಸ್ಥರು ಎಷ್ಟೋ ಬಾರಿ ಅರ್ಜಿಗಳು ಕೊಟ್ಟು ಏನಂತ ಹೇಳಿದ್ರೆ, ಸರ್ ನಮಗೆ ಇಲ್ಲಿ ವೆಹಿಕಲ್ಗಳು ಬರೋಕ್ಕೆ ರೋಡ್ ಕೇಳ್ತಾ ಇಲ್ಲ ಅವರು ಬಡವರು. ಇಲ್ಲಿ ಏನಂದರೆ ಯಾರಾದರೂ ಸತ್ತೋದ್ರೆ, ಯಾರಿಗಾರು ಒಂದು ಹುಷಾರಿಲ್ಲ ಅಂದರೆ ಅಟ್ಲೀಸ್ಟು 4 ಜನ ಸೇರಿಕೊಂಡು ಎತ್ಕೊಂಡು ಹೋಗುವಂಥ ಪರಿಸ್ಥಿತಿಗಾದರೂ ಇಲ್ಲೊಂದು ವಾಲ್ ಆಗಬೇಕು. ಈ ಒಂದು ವಾಲ್ ಆಗಿ ಒಂದು ರೋಡ್ ಮಾಡಿಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತೀಯಾರ ಸರ್. ಈಗ ನೀವು ಒಂದು 2-3 ನಿಮಿಷಗಳ ಮುಂಚೆ ಇಲ್ಲಿ ಯಾವ ಥರ ಇತ್ತು ಅಂದರೆ, ಜನರ ಕ್ಲೌಡು ಸತ್ತಾಗ ಎಷ್ಟೋ ಜನ ರಿಲೇಷನ್ನು ಇವರೆಲ್ಲರೂ ಬರ್ತಾರೆ. ಬಂದಾಗ ಇವತ್ತು ನನ್ನ ಕೈಕಾಲು ಸರಿ ಇದೆ, ನಾನು ಗಟ್ಟಿ ಇದ್ದೀನಿ, ನಾನು ಆರಾಮಾಗಿ ಬಂದುಬಿಡ್ತೀನಿ. ಅದೇ ಒಬ್ಬರು ಸತ್ತಾಗ ಅವರು ಸಂಬಂಧಿಕರಲ್ಲಿ ಎಷ್ಟೋ ಜನ ವಯಸ್ಸಾದವರು, ಕೈಕಾಲು ಸರಿ ಇಲ್ಲದವರು ಎಷ್ಟೋ ಜನ ಇರ್ತಾರೆ. ಅವ್ರು ಇವತ್ತು ಇಲ್ಲಿ ಬರಬೇಕಾದ್ರೆ ನನಗೇನು, ನಾನು ಬಂದೆ ಇವತ್ತು ರಫೀಕ್ ಅಹಮದ್ ಪಟ್ಟಣ ಪಂಚಾಯತಿ ಬಂದು ಸಂಕ್ಲಾಪುರದಲ್ಲಿ ಯಾಕೆ ಮಾತಾಡ್ತೀನಿ ಅಂದರೆ, ನಾನೊಬ್ಬ ಮುಸ್ಲಿಂ ತಾಲೂಕು ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಆಗಿ ಮತ್ತು ಬ್ಲಾಕ್ ಕಾಂಗ್ರೆಸ್ ತಾಲೂಕು ಅಲ್ಪಸಂಖ್ಯಾತ ಅಧ್ಯಕ್ಷ ಆಗಿ ನನಗೂ ಇಲ್ಲಿ ಒಂದು ಜವಾಬ್ದಾರಿ ಇದೆ ಅಂತ ನನಗನ್ಸಿದೆ. ನಾನು ಹಾಗಾಗಿ ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದು ಇಷ್ಟೇ. ನಾನು ಕೂಡ ನಮ್ಮ ಶಾಸಕರಿಗೆ ನಾನು ಹೇಳಿ ಇದನ್ನು ಯಾವ ರೀತಿ ಮಾಡಬೇಕಂತೇಳಿ ನಾನು ಕೂಡ ನನ್ನ ಬೇಡಿಕೆಯನ್ನು ಇಡ್ತೀನಿ. ಹಾಗೆ ನಿಮ್ಮ ಮಾಧ್ಯಮದ ಮೂಲಕ ಈ ಥರ ಎಲ್ಲೇ ಒಂದು ಸಮಸ್ಯೆ ಇರೋ ನಿಮ್ಮ ಮಾಧ್ಯಮದಲ್ಲಿ ಒಂದು ಧನ್ಯವಾದ ಹೇಳ್ತೀನಿ. ಈ ಸಂದರ್ಭದಲ್ಲಿ ನೀವು ಬಂದು ಏನು ಘಟನೆ ಅಂತ ನಿಮಗೂ ಅರಿವು ಆಗಿದೆ, ಇಲ್ಲಿ ಏನು ಪರಿಸ್ಥಿತಿ, ಎಷ್ಟು ಕಷ್ಟದ ಪರಿಸ್ಥಿತಿ ಅಂತ ಹೇಳಿ. ಹಾಗಾಗಿ ನೀವು ಕೂಡ ನಮ್ಮೊಟ್ಟಿಗೆ ನಿಮ್ಮ ಮೀಡಿಯಾದ ಮೂಲಕ ಇದೀಗೊಂದು ಕೆಲಸ ಆಗಬೇಕು, ಇಲ್ಲೊಂದು ವಾಲ್ ಆಗಬೇಕು, ಇಲ್ಲೊಂದು ರಸ್ತೆ ಆಗಬೇಕಂತೇಳಿ ಕೇಳ್ಕೊಳ್ತೀನಿ ಸರ್. ಧನ್ಯವಾದ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.